ಬ್ರೇಕ್ ನಂತರ ಮತ್ತೆ ಸ್ವಾಗತ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಾಹೀರಾತು ಕದನ, ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರೋಣ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಾಹೀರಾತು ಕದನ ಮತ್ತೊಮ್ಮೆ ಏರ್ಪಟ್ಟಿರುವಂತಹದ್ದು. ಚೊಂಬು ಜಾಹೀರಾತಿಗೆ ಬಿಜೆಪಿ ಪ್ರತ್ಯುತ್ತರವಾಗಿ ಕೌಂಟರ್ ಅನ್ನ ಕೊಟ್ಟಿದೆ. ಕರ್ನಾಟಕಕ್ಕೆ ಮೋದಿ ಅಕ್ಷಯ ಪಾತ್ರೆಯನ್ನ ನೀಡಿದ್ದಾರೆ. ರಾಜ್ಯಕ್ಕೆ ತೆರಿಗೆ ಹಂಚಿಕೆ ಒಟ್ಟಾರೆ 4 ಪಟ್ಟು ಹೆಚ್ಚಳ ಆಗಿದೆ ಅನ್ನುವಂಥದ್ದು. ಕೇಂದ್ರ ಸರ್ಕಾರದ ಕೊಡುಗೆ ಬಗ್ಗೆ ಬಿಜೆಪಿ ಜಾಹೀರಾತನ್ನ ಪ್ರಕಟಿಸಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಜಾಹೀರಾತು ಕದನ ಮತ್ತೊಮ್ಮೆ ಏರ್ಪಟ್ಟಿರುವಂತದ್ದು. ಚೊಂಬು ಜಾಹೀರಾತಿಗೆ ಇದೀಗ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಕೌಂಟರ್ ಕೂಡ ಕೊಟ್ಟಿದೆ. ಕರ್ನಾಟಕಕ್ಕೆ ಮೋದಿ ಅಕ್ಷಯ ಪಾತ್ರೆಯನ್ನೇ ಕೊಟ್ಟಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ರಾಜ್ಯಕ್ಕೆ ತೆರಿಗೆ ಹಂಚಿಕೆ 4 ಪಟ್ಟು ಹೆಚ್ಚಳ ಆಗಿರುವಂತದ್ದು. ಒಟ್ಟಾರೆ ಕೇಂದ್ರ ಸರ್ಕಾರದ ಕೊಡುಗೆ ಬಗ್ಗೆ ಬಿಜೆಪಿ ಜಾಹೀರಾತನ್ನ ಮಾಡಿರುವಂತದ್ದು. ಕಾಂಗ್ರೆಸ್ಸಿನ ಚೊಂಬು ಜಾಹೀರಾತಿಗೆ ವಿರುದ್ಧವಾಗಿ ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲಿ ಖಾಲಿ ಚಿಪ್ಪು ಅಭಿಯಾನವನ್ನ ಮಾಡಿತ್ತು. ಜಾಹೀರಾತು ಸಮರ ಒಟ್ಟಾರೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಮುಂದುವರಿತಾ ಇದೆ. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಕನ್ನಡಿಗರ ಕೈಗೆ ಚಿಪ್ಪು ನೀಡಿದೆ ಎಂಬ ಶೀರ್ಷಿಕೆಯೊಂದಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಜನರಿಗೆ ಮಾಡಿದೆ ಎನ್ನಲಾದ ಅನ್ಯಾಯವನ್ನ ಬಿಜೆಪಿ ಎಳೆಯಾಗಿ ಬಿಡಿಸಿಟ್ಟಿರುವಂತಹದ್ದು. ಒಟ್ಟಾರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಜಾಹೀರಾತು ಕದನ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ. ಚೊಂಬು ಜಾಹೀರಾತಿಗೆ ಈಗ ಬಿಜೆಪಿ ಮತ್ತೊಮ್ಮೆ ಕೌಂಟರ್ ಕೂಡ ಕೊಟ್ಟಿರುವಂತಹದ್ದು. ಅದರಲ್ಲೂ ಕರ್ನಾಟಕಕ್ಕೆ ಮೋದಿಯವರು ಅಕ್ಷಯ ಪಾತ್ರೆಯನ್ನೇ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಬಿಜೆಪಿ ಇದೀಗ ಕೊಡ್ತಾ ಇದೆ. ಕೇಂದ್ರ ಸರ್ಕಾರದ ಕೊಡುಗೆ ಬಗ್ಗೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಜಾಹೀರಾತನ್ನ ಕೂಡ ಇದೀಗ ಪ್ರದರ್ಶಿಸ್ತಾ ಇದೆ. ರಾಜ್ಯಕ್ಕೆ ತೆರಿಗೆ ಹಂಚಿಕೆ 4 ಪಟ್ಟು ಹೆಚ್ಚಳ ಕೊಟ್ಟಿರುವಂತದ್ದು. 3 ಲಕ್ಷ ಕೋಟಿಗೂ ಅಧಿಕ ಬಿಜೆಪಿ ಅವಧಿ ಕೂಡ ಇದೆ. ಅಭಿವೃದ್ಧಿ ಅನುದಾನ ಕೂಡ ಕೊಟ್ಟಿರುವಂತದ್ದು. ಒಟ್ಟಾರೆ 55 ಲಕ್ಷ ರೈತರಿಗೆ 20,000 ಕೋಟಿ ಕಿಸಾನ್ ಸಮ್ಮಾನ್ ನಿಧಿಯನ್ನ ಕೂಡ ಕೊಟ್ಟಿದೆ. ಇದರ ಜೊತೆಗೆ 56 ಲಕ್ಷ ರೈತರಿಗೆ 1.33 ಲಕ್ಷ ಕೋಟಿ ಬೆಳೆ ವಿಮೆ ಪರಿಹಾರವನ್ನ ಕೂಡ ಕೊಟ್ಟಿದೆ. ಮೂಲಭೂತ ಸೌಕರ್ಯ, ಅದರಲ್ಲಿ 6,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯನ್ನ ಕೂಡ ಬಿಜೆಪಿ ನಿರ್ಮಾಣ ಮಾಡಿದೆ. ಇದರ ಜೊತೆಗೆ 6,800 ಕಿಲೋಮೀಟರ್ ಹೊಸ ಗ್ರಾಮೀಣ ರಸ್ತೆಗಳ ನಿರ್ಮಾಣ ಕೂಡ ಬಿಜೆಪಿ ಮಾಡಿರುವಂತದ್ದು. 7 ವಿಮಾನ ನಿಲ್ದಾಣಗಳನ್ನ ಕೂಡ ಉಡಾನ್ ಯೋಜನೆಯಡಿ ಅಭಿವೃದ್ಧಿಪಡಿಸಿದೆ ಬಿಜೆಪಿ. ಬಡವರ ಕಲ್ಯಾಣ, 4 ಕೋಟಿ ಜನರಿಗೆ ಪ್ರತಿ ತಿಂಗಳು 5 ಕೆಜಿ ಅಕ್ಕಿ ಹಾಗೂ ರೇಷನ್ ಫ್ರೀಯಾಗಿ ಕೊಡ್ತಾ ಇರುವಂತದ್ದು. 2 ಕೋಟಿ ಬಡವರಿಗೆ ಆಯುಷ್ಮಾನ್ ಕಾರ್ಡ್ ಅನ್ನ ಕೂಡ ಒದಗಿಸಿದೆ ಬಿಜೆಪಿ. ಮಹಿಳಾಭಿವೃದ್ಧಿ 41 ಲಕ್ಷ ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಂಪರ್ಕವನ್ನ ಕೂಡ ಬಿಜೆಪಿ ಒದಗಿಸಿರುವಂತದ್ದು.
2.5 ಲಕ್ಷ PM ಆವಾಸ್ ಯೋಜನೆಯಡಿ ಸಾಕಷ್ಟು ಮನೆಗಳನ್ನ ಕೂಡ ಬಿಜೆಪಿ ನಿರ್ಮಾಣ ಮಾಡಿರುವಂಥದ್ದು. ಮೋದಿಯವರು ಕೊಟ್ಟಿದ್ದಾರೆ. ನೆರೆ ಮತ್ತು ಬರ ಪರಿಹಾರ 3 ಪಟ್ಟು ಹೆಚ್ಚಳ, ಅದರಲ್ಲಿ 3,393 ಕೋಟಿ, ಹಾಗೆಯೇ 10,611 ಕೋಟಿ ಬಿಜೆಪಿ ಅವಧಿ ಆಗಿತ್ತು. ಒಟ್ಟಾರೆ ಸಾಕಷ್ಟು ವಿಚಾರಗಳಲ್ಲಿ ಬಿಜೆಪಿ ಜನಸಾಮಾನ್ಯರಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಉಡುಗೊರೆಯನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಕರ್ನಾಟಕಕ್ಕೆ ಒಟ್ಟಾರೆ ಮೋದಿ ಅಕ್ಷಯ ಪಾತ್ರೆಯನ್ನೇ ನೀಡಿದ್ದಾರೆ ಅಂತ ಹೇಳ್ಬೋದು.